ಮೇಷರಾಶಿಯವರಿಗೆ 7.5 ಅನ್ನೋದು ಪ್ರಾರಂಭ ಆಗುತ್ತೆ. ಎಲ್ಲ ಮೇಷರಾಶಿಯವರು ಕೂಡ ಅರ್ಥ ಮಾಡ್ಕೋಬೇಕಾದ್ದು ಏನು ಅಂದರೆ, ಮೇಷರಾಶಿಯವರಿಗೆ 7.5 ಅನ್ನೋದು ಪ್ರಾರಂಭ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟು. ಹಾಗಂತ ತುಂಬ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಬೇರೆ ಕಡೆ ಎಲ್ಲಾನು ಹೆದರಿಸ್ಬಿಡ್ತಾ ಇದ್ದಾರೆ, ಮೇಷರಾಶಿಯವರಿಗೆ ಹಾಗೆ ಹೀಗೆ ಅಂತೆಲ್ಲಾನು. ನಿಮ್ಮ ಎಚ್ಚರಿಕೆನಲ್ಲಿ ನೀವಿದೆ ಅಂತ ನಾ ಹೇಳ್ತೀನಿ ಅಷ್ಟೇ. ಹೆದರಿಸೋವಂಥದ್ದು ಏನೂ ಇಲ್ಲ ಇಲ್ಲಿ, ಯಾರೂ ಹೆದರ್ಕೋಬೇಕಾಗಿಲ್ಲ. ನಿಮ್ಮ ದಶಾಭುಕ್ತಿ ಚೆನ್ನಾಗಿತ್ತು ಅಂದರೆ ಎಷ್ಟೋ ಈವಿಲ್ ಎಫೆಕ್ಟ್ಸ್ ಕಮ್ಮಿ ಆಗುತ್ತೆ. ಹಾಗಾಗಿ ದಶಾಭುಕ್ತಿ ಅಕಸ್ಮಾತ್ ಚೆನ್ನಾಗಿಲ್ಲ ಅಂದರೆ ನೀವು ಎಚ್ಚರಿಕೆನಲ್ಲಿ ಜಾಸ್ತಿ ಇರಬೇಕಾಗತ್ತೆ. 12ನೇ ಮನೆಗೆ ಶನಿ ಬಂದಾಗ ಏನಾಗುತ್ತೆ ಅಂದರೆ ಅಧಿಕ ಧನವ್ಯಯ ಅಂತ ಹೇಳ್ತೇವೆ ನಾವು. ಕಾಲಿನ ಸಮಸ್ಯೆ ಉಂಟಾಗುತ್ತೆ, ಆರೋಗ್ಯದಲ್ಲಿ ಬೇರೆ ಬೇರೆ ಸಮಸ್ಯೆ ಉಂಟಾಗುತ್ತೆ, ಕೆಲಸದಲ್ಲಿ ಕೆಲವು ಸರಿ ಕಿರಿಕಿರಿ ಉಂಟಾಗುತ್ತೆ, ವಿದ್ಯಾರ್ಥಿಗಳಾದರೆ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು, ಆಲಸ್ಯ ಅಥವಾ ಹಿನ್ನಡೆ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಇದು ಒಂದು ಗುರುವಿನ ಒಂದು ಲೆಕ್ಕಾಚಾರ ನೋಡ್ತು ಅಂದರೆ, ಗುರು ಸದ್ಯಕ್ಕೆ ಗುರುಬಲ ಇದೆ, ಆದರೆ ಗುರುಬಲ ಇದ್ದರೂ ಕೂಡ ಗುರು ಮೇ 14ಕ್ಕೆ ಚೇಂಜ್ ಆಗ್ತಾನೆ, ಮಿಥುನ ರಾಶಿಗೆ ಬರ್ತಾನೆ. ಅದನ್ನು ಮೇಷರಾಶಿಗೆ ಗುರುಬಲ ಇರೋದಿಲ್ಲ, ಸಂವತ್ಸರ ಫುಲ್ ಗುರುಬಲ ಇರೋದಿಲ್ಲ ಇನ್ನು ಮೇ 14ರ ನಂತರ. ಹಾಗಾಗಿ ಗುರುವಿನ ಬಲನೂ ಇರೋದಿಲ್ಲ. ಅದನ್ನು ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು, ಕೆಲಸದಲ್ಲಿರ್ತಕ್ಕಂಥದ್ದು ಹಣವನ್ನು ಚೆನ್ನಾಗಿ ಕೂಡಿಡಬೇಕು. ಇಲ್ಲಾಂದರೆ ಸುಮ್ಮನೆ ಅನಾವಶ್ಯಕ ಖರ್ಚು, ಅನ್ವಾಂಟೆಡ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್ ಅಂತ ಹೇಳ್ತೀವಿ, ಆ ಥರ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಮತ್ತು ಬಂಧು ಮಿತ್ರದಲ್ಲಿ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಇವೆಲ್ಲ ಕೂಡ ಆಗುವಂಥದ್ದು. ಮತ್ತು ರಾಹುಕೇತುಗಳಲ್ಲಿ ರಾಹು 11ನೇ ಮನೆಗೆ ಬರ್ತಾನೆ, ಅದರಿಂದ ಒಳ್ಳೆ ಫಲ ಕೊಡ್ತಾನೆ. ಕೇತು 5ನೇ ಮನೆಗೆ ಬರ್ತಾನೆ, ಅದರಿಂದ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ, ಅಂದರೆ ಮೇಷರಾಶಿಯವರ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಉಂಟಾಗ್ತಕ್ಕಂಥದ್ದು, ಮತ್ತು ಮೇಷರಾಶಿಯವರಿಗೆ ಹೊಟ್ಟೆಯ ಭಾಗದಲ್ಲಿ ಸಮಸ್ಯೆ ಕಾಣಿಸ್ಕೊಳ್ತಕ್ಕಂಥದ್ದು, ಪಾದದಲ್ಲಿ ಸಮಸ್ಯೆ ಕಾಣಿಸ್ಕೊಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು. ಪರಿಹಾರಕ್ಕೆ ಏನು ಮಾಡಬೇಕು ಅಂದರೆ, ನೀವು ಎಲ್ಲ ರಾಶಿಗಳಿಗೂ ಕೂಡ ಒಂದೇ ಪರಿಹಾರ. ಅಕಸ್ಮಾತ್ ಯಾವುದೇ ಪಾಯಿಂಟ್ ಬಿಟ್ಟೋದ್ರೂ ನೀವು ಇದನ್ನು ಅಲ್ಲಿಗೆ ಇದು ಮಾಡ್ಕೋಬೋದು. ಮೊದಲಿಗೆ ಗಣಪತಿಯನ್ನು ಆರಾಧನೆ ಮಾಡಬೇಕು. ಎಲ್ಲ ರಾಶಿಯವರು ಅಷ್ಟೇ, ತೊಂದರೆ ಇದ್ದಾಗ ಮೊದಲಿಗೆ ಗಣಪತಿಯನ್ನು ಆರಾಧನೆ ಮಾಡಬೇಕು. ಅನಂತರದಲ್ಲಿ ವಿಷ್ಣುವನ್ನು, ಶಿವನನ್ನು ಆರಾಧನೆ ಮಾಡ್ತಕ್ಕಂಥದ್ದು. ತದನಂತರದಲ್ಲಿ ನಿಮ್ಮ ಇಷ್ಟ ದೇವತೆ ಯಾವುದಿರುತ್ತೋ, ನೀವು ಯಾರನ್ನು ಇಷ್ಟಪಡ್ತೀರೋ ಆ ಒಂದು ದೇವರನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಆಮೇಲೆ ಏನು ಮಾಡಬೇಕು ನಾವು ಅಂತ ಕೇಳ್ತು ಅಂದರೆ, ಹಸುವಿಗೆ, ಬೇರೆ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು. ಮತ್ತು ಯಾರಿಗೆ ಕೈಲಾಗಲ್ಲ ದುಡಿಯೋದಕ್ಕೆ ಅಂಥವ್ರಿಗೆ ನಿಮ್ಮ ಕೈಲಾದಂತಹ ಸಹಾಯ ಸೇವೆ ಮಾಡ್ತಕ್ಕಂಥದ್ದು. ಇದಿಷ್ಟನ್ನು ನೀವು ಮಾಡ್ತಾ ಹೋಯಿತು ಅಂದರೆ ಯಾವುದೇ ತೊಂದರೆ ಆಗೋದಿಲ್ಲ. ನಿಮ್ಮ ಗೋಚಾರದ ಫಲದ ಜೊತೆಗೆ ನಿಮ್ಮ ದಶಾಭುಕ್ತಿಯನ್ನು ಮೊದಲು ನೋಡ್ಕೋಬೇಕು. ಇದು ಎಲ್ಲ ರಾಶಿಯವರಿಗೂ ಅಪ್ಲೈ ಆಗುತ್ತೆ. ಹೀಗೆ ಮಾಡಿಕೊಂಡ್ರೆ ಮೇಷರಾಶಿಯವರಿಗೆ ಅನುಕೂಲ ಆಗ್ತಕ್ಕಂಥದ್ದು.